ಹೈವೇ ದಾಟುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟದಿನ್ನಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಘಟನೆ ಸಂಭವಿಸಿದೆ. ಮೃತರನ್ನ ಗುಡಿಬಂಡೆ ತಾಲೂಕಿನ ಯರ್ಲಕ್ಕೇನಹಳ್ಳಿ ಗ್ರಾಮದ 33 ವರ್ಷದ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಮಂಜುನಾಥ್ ಕೂಲಿ ಕೆಲಸ ಮಾಡಿಕೊಂಡು ತಾಯಿ ಹಾಗೂ ಹೆಂಡತಿ ಜೊತೆಯಲ್ಲಿ ಜೀವನ ನಡೆಸುತ್ತಿದ್ದರಂತೆ. ಎಂದಿನಂತೆ ನಿನ್ನೆ ಸಹ ಆಂಧ್ರಪ್ರದೇಶದ ಕದಿರಿ ಬಳಿ ಪೌಲ್ಟ್ರಿಗಳಿಗೆ ನೇಲ್ಹುಟ್ಟು ತುಂಬುವ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಊಟ ಮಾಡಲು ಸೇಟದಿನ್ನಿ ಬಳಿ ವಾಹನವನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಸಮೀಪದ ಹೋಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಮರಳಿ ವಾಹನದತ್ತ ರಸ್ತೆ ದಾಟುವ ವೇಳೆ ವೇಗವಾಗಿ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿಯ ತೀವ್ರತೆಗೆ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಘಟನೆಯ ಬಳಿಕ ಡಿಕ್ಕಿ ಹೊಡೆದ ವಾಹನ ಸಮೇತ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಹುಡುಗರು ನಿನ್ನೆ ಬೆಳಗ್ಗೆ 6 ಗಂಟೆಗೆ ಪೊಟ್ಟು ಗಾಡಿಗೆ ಹೋಗಿದ್ದಾರೆ. 6 ಗಂಟೆಯಿಂದ ಕೆದಿರಿನ ಗೋರೆಂಟ್ಲ ಹತ್ರ ಲೋಡ್ ಮಾಡ್ಕೊಂಡು ಬಂದು ಇಲ್ಲಿಗೆ ಬಂದರೆ 10 ಗಂಟೆ ಮೇಲೆ ಆಗುತ್ತಂತ ಸೇಟದಿನ್ನಿ ಹತ್ರಗೆ. ಅಲ್ಲಿ ಗಾಡಿ ನಿಲ್ಲಿಸಿ ಈ ಕಡೆ ಬಂದು ಊಟ ಮಾಡಿಕೊಂಡು ಆ ಕಡೆ ಹೋಗ್ತಾ ಸಹಿತ ಅದು ಆಕ್ಸಿಡೆಂಟ್ ಆಗಿದೆ ಸರ್. ಅವ್ರಿಗೆ 31 ವರ್ಷ ಇದೆ. ಅವ್ರದ್ದು ಮಂಜುನಾಥ ಅಂತ, ಯರ್ಲಕ್ಕೇನಹಳ್ಳಿ ಆಗಿದೆ ಸರ್. ಎಲ್ಲ ಕೂಲಿ ಕೆಲಸನೇ ಸರ್, ವ್ಯವಸಾಯ ಏನಿಲ್ಲ ಅವ್ರಿಗೆ. ಅವ್ರ ಅಮ್ಮ ಒಬ್ಬರು ಇದ್ದಾರೆ, ಅವನು ಒಬ್ಬನೇ ಮಗ. ಅವ್ರಿಗೇನು ವ್ಯವಸಾಯ ಏನಿಲ್ಲ ಸರ್. ಅವ್ರಿಗೆ ಬಡವರು, ತುಂಬ ಬಡವರು ಅವರು. ಹೌದು ಸರ್. ಫ್ಯಾಮಿಲಿ ನಾವು ಸರ್. ಹೌದು ಸರ್. ಅವರೊಬ್ಬನೇ ಸರ್. ಏನು ತೀರೋಗಿದೆ ಸರ್ ಅವರು. ಅದೇ ಗಾಡಿನ ಯಾವುದು ಸಿಕ್ಕಿಲ್ಲ ಸರ್. ಅದು ಅವರು ಜೊತೆಯಲ್ಲಿರೋರು ಆ ಕಡೆ ಹೋಗಿ ನೋಡಿದ್ರೆ ಇದಾಗಿದೆ ಅಂತ ತಗೊಂಡು ಬಂದು ಇಲ್ಲಿ ಹಾಸ್ಪಿಟಲ್ ಸೇರಿಸಿದೆ. ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಆರೋಪಿಯನ್ನ ಪತ್ತೆ ಹಚ್ಚಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.